ಅಪರಾಧ ತಡೆಗಟ್ಟುವಲ್ಲಿ ಪೊಲೀಸರ ಪಾತ್ರ ಬಹಳ ಮುಖ್ಯವಾಗುತ್ತದೆ. ಜನಸಂಖ್ಯೆ ಅನುಗುಣವಾಗಿ ಪೊಲೀಸ್ ಠಾಣೆಗಳು ಬೇಕಾಗುತ್ತದೆ. ಪೊಲೀಸರು ಸಮಾಜದಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಮತ್ತು ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಕೆಲಸ ಮಾಡ್ತಾರೆ. ಅಪರಾಧ ತಡೆಗಟ್ಟುವಲ್ಲಿ ಪೊಲೀಸರ ಪಾತ್ರಗಳು ಬಹುಮುಖ್ಯವಾಗುತ್ತದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರ ಭೂಪಟದಲ್ಲಿ ಗುರುತಿಸಿಕೊಂಡಿದೆ. ಅಷ್ಟೇ ಅಲ್ಲದೆ ಅತಿ ವೇಗವಾಗಿ ಬೆಳೀತಾ ಇರುವಂತಹ ನಗರವೂ ಸಹ ಆಗಿದ್ದು, ಬೆಳೆಯುತ್ತಿರುವಂತಹ ನಗರದಲ್ಲಿ ಅಪರಾಧಗಳ ಸಂಖ್ಯೆಗಳು ಸಹ ಹೆಚ್ಚಾಗ್ತಾ ಇದೆ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಹಾಡಹಗಲೇ ಕಳ್ಳತನ, ಮನೆ ದರೋಡೆ, ಬೈಕ್ ಹಾಗೂ ಕಾರುಗಳ ಕಳ್ಳತನ, ಮಹಿಳೆಯರ ಬಂಗಾರದ ಆಭರಣಗಳ ಕಳ್ಳತನ ನಡೀತಾ ಇತ್ತು. ಇಂತಹ ಅಪರಾಧ ಕೃತ್ಯಗಳಿಗೆ ಕಡಿವಾಣ ಹಾಕಲಿಕ್ಕೆ ನಗರದಲ್ಲಿ ಮುಖ್ಯವಾಗಿ ಸಿಸಿ ಕ್ಯಾಮೆರಾಗಳ ಅವಶ್ಯಕತೆ ಇದೆ. ನಗರದಲ್ಲಿ ಸಿಸಿ ಕ್ಯಾಮೆರಾಗಳು ಇಲ್ಲದ ಕಾರಣದಿಂದಾಗಿಯೂ ಅಪರಾಧಗಳು ಹೆಚ್ಚಾಗ್ತಾ ಇದೆ. ಅಷ್ಟೇ ಅಲ್ಲದೆ ಅಪರಾಧಿಗಳು ಸಹ ತಪ್ಪಿಸಿಕೊಂಡು ಪರಾರಿಯಾಗ್ತಿದ್ದಾರೆ. ಪೊಲೀಸರ ಹಲವು ಪ್ರಯತ್ನಗಳಿಂದ ಅಪರಾಧ ಕೃತ್ಯಕ್ಕೆ ಕಡಿವಾಣ ಹಾಕಲಿಕ್ಕೆ ಶ್ರಮ ವಹಿಸ್ತಾರೆ. ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ಪೊಲೀಸ್ ಠಾಣೆ ಇಲ್ಲದ ಕಾರಣ ಅಪರಾಧಗಳ ಕೃತ್ಯಗಳು ಹೆಚ್ಚಾಗ್ತಲೇ ಇವೆ. ಇದರಿಂದಾಗಿ ಇಂತಹ ಅಪರಾಧಗಳ ಕೃತ್ಯಕ್ಕೆ ಕಡಿವಾಣ ಹಾಕಲಿಕ್ಕೆ ಮತ್ತೊಂದು ಪೊಲೀಸ್ ಠಾಣೆ ಅವಶ್ಯಕತೆ ಇದೆ. ಮೊದಲು ಇದು ಆಯಿಲ್ ಸಿಟಿ, ಚಳ್ಳಕೆರೆ ತಾಲೂಕು ಆಯಿಲ್ ಸಿಟಿ ಅಂದರೆ ಎಣ್ಣೆ ನಗರ ಅಂತ ಆಗಿತ್ತು. ಈಗ ವಿಜ್ಞಾನ ನಗರ ಆದಾಗ ನೋಡಿ, ಚಳ್ಳಕೆರೆ ನಗರ ಒಂದು ಕಾಲದಲ್ಲಿ ಹೆಂಗಿತ್ತು, ಈಗ ಹೆಂಗೆ ಬೆಳೀತೈತೆ ಅಂದಾಗ ಇಲ್ಲಿ ನಮಗೆ ಏನು ಬೇಕಾಗಿದೆ ಅಂದರೆ, ನಗರ ಬೆಳೀತೈತೆ ಅಂದಾಗ ಆರ್ಥಿಕವಾಗಿ ನಮಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇಲ್ಲಿ ಆಗ್ತಕ್ಕಂಥ ಅನಾಚಾರಗಳು, ಕಳ್ತನ, ದರೋಡೆ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಚೈನ್ ಸ್ಕ್ಯಾಮು, ಇದಕ್ಕೆಲ್ಲ ಇದಕ್ಕೆ ಹೇರ್ ಬರಬೇಕು ಅಂದರೆ ನಮಗೆ ಪೊಲೀಸರ ಅವಶ್ಯಕತೆ ಇರುತ್ತೆ. 10 ಜನಕ್ಕೆ ಒಬ್ಬ ಪೊಲೀಸ್ ಕೊಟ್ಟಿರುತ್ತೆ ಕಾನೂನಲ್ಲಿ. ಇಲ್ಲಿ 100 ಜನಕ್ಕೆ ಒಬ್ಬ ಪೊಲೀಸರಿದ್ದಾರೆ. ಆದ ಕಾರಣ ಇಲ್ಲಿ ಚಳ್ಳಕೆರೆ ತಾಲೂಕಲ್ಲಿ ಈ ಬೆಳೀತಿರೋ ವಿಜ್ಞಾನ ನಗರಕ್ಕೆ ಇನ್ನೂ ಒಂದು ಸ್ಟೇಷನ್ನಿನ ಅವಶ್ಯಕತೆ ಇದೆ. ಇದನ್ನು ರಾಜ್ಯ ಸರ್ಕಾರ ಇದು ಗಮನದಲ್ಲಿ ಇಟ್ಕೊಂಡು ಬೆಳೀತಿರೋ ವಿಜ್ಞಾನ ನಗರಿಯಲ್ಲಿ ಇಲ್ಲಿ ಆಗ್ತಿರ್ತಕ್ಕಂಥ ಒಂದು ಕಳ್ತನಗಳಿರ್ಬೋದು, ಜನಸಂಖ್ಯೆ ಜಾಸ್ತಿ ಇರ್ಬೋದು, ದರೋಡೆಗಳಿರ್ಬೋದು, ಮತ್ತು ಇನ್ನು ನಗರಗಳಲ್ಲಿ ಆಗ್ತಕ್ಕಂಥ ಗಾಂಜಾ, ಇನ್ನೂ ಅನೈತಿಕ ಚಟುವಟಿಕೆಗಳು ತುಂಬ ನಡೀತಾ ಇದ್ದಾವೆ. 10 ಜನಕ್ಕೆ ಒಬ್ಬ ಪೊಲೀಸ್ ಕೊಟ್ಟಾಗ ಇಲ್ಲಿ 100 ಜನಕ್ಕೆ ಒಬ್ಬ ಪೊಲೀಸ್ ಇದೆ. ಆದ ಕಾರಣ ಇಲ್ಲಿ ಚಳ್ಳಕೆರೆ ತಾಲೂಕಲ್ಲಿ ಮತ್ತೊಂದು ನಮಗೆ ಪೊಲೀಸ್ ಸ್ಟೇಷನ್ ಅವಶ್ಯಕತೆ ಇದೆ, ಪೊಲೀಸರ ಅವಶ್ಯಕತೆ, ಇನ್ನೊಂದು ಠಾಣೆ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದರೆ, ನಿಯಮಾನುಸಾರ ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಜನಸಂಖ್ಯೆಗೆ ತಕ್ಕಂತೆ ಪೊಲೀಸು ಇಲ್ಲಿ ಸಿಬ್ಬಂದಿನ ನೇಮಕ ಮಾಡಿಲ್ಲ ಸರ್ಕಾರ ಇದುವರೆಗೂ. ಚಳ್ಳಕೆರೆಯಲ್ಲಿ ಗ್ರಾಮಾಂತರ ಠಾಣೆ ಬೇಕು, ನಗರ ಠಾಣೆ ಬೇಕು ಅನ್ನುವಂಥದ್ದು ದಶಕಗಳಿಂದ ಕೇಳಿಬರ್ತಾ ಇರತಕ್ಕಂಥ ಮತ್ತು ಪ್ರಮುಖವಾದಂಥ ಬೇಡಿಕೆ ಆಗಿದೆ. ಆದರೂ ಇಲ್ಲಿವರೆಗೂ ಸರ್ಕಾರ ಚಳ್ಳಕೆರೆ ನಗರಕ್ಕೆ ನಗರ ಠಾಣೆಯನ್ನಾಗಲಿ ಗ್ರಾಮಾಂತರ ಠಾಣೆಯನ್ನಾಗಲಿ ಕೊಡದೆ ಮೀನಮೇಷ ಎಣಿಸ್ತಾ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ. ಇದು ಖಂಡನೀಯ. ಚಳ್ಳಕೆರೆ ನಗರದಲ್ಲಿ ಅಪರಾಧಗಳು ತಹಬದಿಗೆ ಬರಬೇಕು ಮತ್ತು ಇಲ್ಲಿನ ಜನಗಳು ಗ್ರಾಮಾಂತರದವರಾಗಿರ್ಬೋದು ಅಥವಾ ನಗರ ಪ್ರದೇಶದ ವಾಸಿಗಳಾಗಿರ್ಬೋದು ನೆಮ್ಮದಿಯಿಂದ ಬದುಕಬೇಕು ಅನ್ನೋಂಥದ್ದಾದರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಸದೃಢ ಆಗಬೇಕು. ಗ್ರಾಮಾಂತರ ಪೊಲೀಸ್ ಠಾಣೆನೂ ಬೇಕು ಮತ್ತು ನಗರ ಠಾಣೆ ಬೇಕು ಅನ್ನುವಂಥದ್ದು ನಮ್ಮ ಇಡೀ ಚಳ್ಳಕೆರೆಯ ಅಭಿಪ್ರಾಯ ಆಗಿದೆ. ಈಗ ಇರುವಂತಹ ಸಿಬ್ಬಂದಿಗಳು ಕಾರ್ಯವ್ಯಾಪ್ತಿಯ ಹೊರತಾಗಿ ಕೆಲಸ ಮಾಡ್ತಿದ್ದಾರೆ. ಆದರೂ ಅಪರಾಧಗಳ ತಡೆಗಟ್ಟುವಲ್ಲಿ ವಿಫಲವಾಗ್ತಾ ಇದ್ದಾರೆ. ಇಂತಹ ಅಪರಾಧಗಳ ಕೃತ್ಯವನ್ನು ತಡೆಗಟ್ಟಲಿಕ್ಕೆ ನಗರಕ್ಕೆ ಸಿಸಿ ಕ್ಯಾಮೆರಾ ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣೆ ಅತ್ಯವಶ್ಯಕತೆ ಇದೆ. ಅಪರಾಧಗಳ ತಡೆಗೆ ಪೊಲೀಸರು ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಪೊಲೀಸರು ರಸ್ತೆಗಳಲ್ಲಿ ಮತ್ತು ಸಮಾಜದ ವಿವಿಧ ಭಾಗಗಳಲ್ಲಿ ಪೆಟ್ರೋಲಿಂಗ್ ಮಾಡ್ತಾರೆ. ಇದರಿಂದ ಅಪರಾಧಗಳು ನಡೆಯದಂತೆ ತಡೆಯಬಹುದು. ಪೊಲೀಸರು ಅಪರಾಧಗಳನ್ನು ತನಿಖೆ ಮಾಡ್ತಾರೆ ಮತ್ತು ಅಪರಾಧಿಗಳನ್ನು ಗುರುತಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ತಾರೆ. ಪೊಲೀಸರು ಸಮುದಾಯಗಳೊಂದಿಗೆ ಸಂಪರ್ಕವನ್ನು ಕಲ್ಪಿಸ್ತಾರೆ ಮತ್ತು ಜನರ ಸಮಸ್ಯೆಗಳನ್ನು ಆಲಿಸ್ತಾರೆ. ಇದರಿಂದ ಅಪರಾಧಗಳನ್ನು ತಡೆಗಟ್ಟಬಹುದು. ಪೊಲೀಸರು ಜನರಿಗೆ ಅಪರಾಧ ತಡೆಗಟ್ಟುವ ಬಗ್ಗೆ ಶಿಕ್ಷಣ ನೀಡ್ತಾರೆ ಮತ್ತು ಜಾಗೃತಿ ಮೂಡಿಸುತ್ತಾರೆ. ಪೊಲೀಸರ ಈ ಪ್ರಯತ್ನಗಳಿಂದ ಸಮಾಜದಲ್ಲಿ ಅಪರಾಧಗಳು ಕಡಿಮೆ ಆಗುತ್ತವೆ ಮತ್ತು ಜನರು ಸುರಕ್ಷಿತವಾಗ್ತಾರೆ. ಆದರೆ ಬೆಳೀತಾ ಇರುವಂಥ ನಗರದಲ್ಲಿ ಸಿಬ್ಬಂದಿ ಕೊರತೆಯಿಂದಾಗಿ ಅಪರಾಧಗಳ ಹೆಚ್ಚಳಕ್ಕೆ ಕಾರಣವಾಗಿದೆ.